ಪವಿತ್ರ ದೇವಸ್ಥಾನಗಳಿಗೆ ಪಾದಯಾತ್ರೆ ಮುಖಾಂತರ ಹೋಗಿ ಹರಕೆ, ಪೂಜೆ, ಪುನಸ್ಕಾರ ಹಾಗೂ ತೀರ್ಥಯಾತ್ರೆಯನ್ನು ಕೈಗೊಳ್ಳುತ್ತಿದ್ದಾರೆ. ಹಿಂದೆ ರೈತರು, ರೈತರ ಮಕ್ಕಳು ಸೇರಿದ ಎಲ್ಲರಿಗೂ ಮದುವೆಯಾಗಲು ಹೆಣ್ಣು ಮಕ್ಕಳ ಕೊರತೆ ಇರಲಿಲ್ಲ. ಹುಡುಗಿಯರು ಮದುವೆಯಾಗಲು ಗಂಡು ಮಕ್ಕಳು ಸಿಕ್ಕಿದರೆ ಸಾಕು ಎನ್ನುವ ಕಾಲ ಹೊಂದಿತ್ತು. ಆದರೆ ಈಗ ಕಾಲ ಬದಲಾಗಿರುವುದರಿಂದ ಯುವಕರಿಗೆ ಹುಡುಗಿಯರು ಸಿಗದಂಥ ಪರಿಸ್ಥಿತಿ ಉಂಟಾಗಿದ್ದು, ಹಲವಾರು ರೈತರು, ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ಸೇರಿದಂತೆ ಲಕ್ಷಾಂತರ ಗಂಡು ಮಕ್ಕಳಿಗೆ ಹೆಣ್ಣು ಸಿಗದಂತಾಗಿದ್ದು, ಹೆಣ್ಣು ಮಕ್ಕಳು ಇರುವಂಥ ತಂದೆ ತಾಯಂದಿರು ಕೂಡ ಉದ್ಯೋಗಸ್ಥರು ಅಥವಾ ಉದ್ದಿಮೆದಾರರನ್ನು ಹುಡುಕಿ ಮದುವೆ ಮಾಡುತ್ತಿದ್ದಾರೆ. ಈ ಕಾರಣದಿಂದ ಇದೊಂದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಸ್ಥಿತಿ ನಿರ್ಮಾಣವಾಗುತ್ತಿದೆ. ಆದ ಕಾರಣ ಸರ್ಕಾರ ಕೂಡಲೇ ಈ ರೈತಾಪಿ ಕೃಷಿ ಕಾರ್ಮಿಕರ, ಕೂಲಿ ಕಾರ್ಮಿಕರ ನೆರವಿಗೆ ಬರಬೇಕಾಗಿದೆ. ಸರ್ಕಾರ ಮದುವೆ ಆಗದ ಗ್ರಾಮೀಣ ಭಾಗದ ಕೃಷಿ ಮಾಡುವಂಥ ಯುವಕರಿಗಾಗಿ ಒಂದು ಯೋಜನೆ ರೂಪಿಸಿ ಇವರನ್ನು ಮದುವೆಯಾಗುವ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ದೃಷ್ಟಿಯಿಂದ ಕನಿಷ್ಠ 10 ಲಕ್ಷ ಹಣವನ್ನು ಆಕೆ ಹೆಸರಿಗೆ ಬ್ಯಾಂಕ್ನಲ್ಲಿ ಠೇವಣಿ ನೀಡುವುದರ ಮುಖಾಂತರ ಗ್ರಾಮೀಣ ಪ್ರದೇಶದ ರೈತರು, ಕೃಷಿ ಹಾಗೂ ಕೂಲಿ ಕಾರ್ಮಿಕರ ನೆರವಿಗೆ ಬರಬೇಕೆಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಇದೊಂದು ಅತ್ಯಂತ ಜರೂರಾಗಿರ್ತಕ್ಕಂಥದ್ದು, ಅತ್ಯಂತ ಪ್ರಮುಖವಾಗಿ ಮನೆ ತಮಗೂ ಗೊತ್ತಿದೆ. ನಮ್ಮೂರುಗಳ ಕಡೆ ಎಲ್ಲ ಸಂಘನೆ ಕಟ್ಕೊಂಡಿದ್ದಾರೆ. ಅದಕ್ಕೆ ದಯಮಾಡಿ ಅವ್ರ ನೆರವಿಗೆ ಬರಬೇಕು. ಕನಿಷ್ಠ 10 ಲಕ್ಷ ಕೇಳಿದ್ರೆ 25 ಲಕ್ಷ ಕೊಡಬೇಕು. ಇದೊಂದು ಭಾಗ್ಯ ಕೊಡಬೇಕು. ಸಭಾಪತಿಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಒದಗಿಸಲಾಗುವುದು. ಸರ್ ಕೇಶವ ಪ್ರಸಾದ್. ಅವಕಾಶಕ್ಕಾಗಿ ಧನ್ಯವಾದಗಳು ಮಾನ್ಯ ಸಭಾಪತಿಗಳೇ. ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಕರಗುತ್ತಿದೆ ಕಲಾಪದ ಅವಧಿ ಎಂಬ ತಲೆಬರಹದಡಿ ವರದಿಯನ್ನು ಶೂನ್ಯ ವೇಳೆಯಲ್ಲಿ ಉಲ್ಲೇಖಿಸುತ್ತೇನೆ. ಕೋವಿಡ್, ರಾಷ್ಟ್ರಪತಿ ಆಳ್ವಿಕೆ ಜಾರಿಯಲ್ಲಿದ್ದ ವರ್ಷಗಳಿಂದಲೂ ಅತ್ಯಂತ ಕಡಿಮೆ ಕಲಾಪ ನಡೆದ ವರ್ಷ 2024. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳುವಲ್ಲಿ ವರ್ಷಕ್ಕೆ ಕನಿಷ್ಠ 60 ದಿನ ವಿಧಾನಮಂಡಲ ಕಲಾಪ ನಡೆಯಬೇಕೆಂಬ ಆಶಯವಿದೆ. ಆದರೆ 2024ರಲ್ಲಿ ಸರ್ಕಾರ ಕೇವಲ 26 ದಿನಗಳ ಅಧಿವೇಶನ ನಡೆಸಿದೆ. ರಾಜ್ಯದಲ್ಲಿ ನಡೆದ ವಿಧಾನಮಂಡಲ ಅಧಿವೇಶನ ವರ್ಷಾವಾರು ವಿಜಯ ಕರ್ನಾಟಕದಲ್ಲಿ ಒದಗಿಸಿರುವ ವರದಿಯಂತೆ ಅವಲೋಕಿಸಿದಾಗ 1973ರಲ್ಲಿ 93 ದಿನಗಳು ನಡೆದ ಕಲಾಪ ಅತಿ ಹೆಚ್ಚೆಂಬ ದಾಖಲೆ ಬರೆದಿದೆ. 1971ರಲ್ಲಿ 4 ದಿನಗಳು, 1989ರಲ್ಲಿ 21 ದಿನಗಳು, 2008ರಲ್ಲಿ 17 ದಿನಗಳು ಕಲಾಪ ನಡೆದಿರುವುದು ತೀರಾ ಕಡಿಮೆ. ಆದರೆ ಈ ಅವಧಿಯಲ್ಲಿ ರಾಜ್ಯದಲ್ಲಿ 6ರಿಂದ 10 ತಿಂಗಳು ರಾಷ್ಟ್ರಪತಿ ಆಡಳಿತ ಇತ್ತು. 2019ರಲ್ಲಿ ಕೋವಿಡ್ ಹಿನ್ನೆಲೆಯಲ್ಲಿ ಕೇವಲ 20 ದಿನಗಳು ಮಾತ್ರ ಅಧಿವೇಶನ ನಡೆದಿದೆ. ಇವುಗಳನ್ನು ಹೊರತುಪಡಿಸಿ ಯಾವುದೇ ಸಾರ್ವತ್ರಿಕ ಚುನಾವಣೆ ಇಲ್ಲದಿದ್ದರೂ 2024ರಲ್ಲಿ ಕೇವಲ 26 ದಿನಗಳು ಮಾತ್ರ ಕಲಾಪ ನಡೆದಿರುವುದು ಚರ್ಚಾಸ್ಪದ ವಸ್ತುವಾಗಿದೆ. ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನದ ಜೊತೆಗೆ 2026ರ ಜೂನ್ನಲ್ಲಿ ಮುಂಗಾರು ಅಧಿವೇಶನ ನಡೆಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸಿದೆ. ಹೀಗಾಗಿ ವರ್ಷದಲ್ಲಿ ಕನಿಷ್ಠ 60 ದಿನ ಕಲಾಪ ನಡೆಸಬೇಕೆಂಬ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. 1978ರಲ್ಲಿ ನಿರಂತರ 45 ದಿನಗಳ ಕಾಲ ಅಧಿವೇಶನ ನಡೆದಿತ್ತು. 2009ಕ್ಕೂ ಪೂರ್ವದಲ್ಲಿ ವರ್ಷಕ್ಕೆ ಸರಾಸರಿ ಕನಿಷ್ಠ 45ರಿಂದ 60 ದಿನ ಕಲಾಪ ನಡೆದಿದೆ. ಈಗ ಅದರ ಅರ್ಧದ ಗಡಿ ದಾಟುವುದು ದುಸ್ತರವಾಗಿದೆ. ಪ್ರಸಕ್ತ ವರ್ಷ ಕೂಡ ಈವರೆಗೆ 32 ದಿನ ಕಲಾಪ ನಡೆದಿದೆ. ದೇವರಾಜ ಅರಸು ಅವರು ವರ್ಷಕ್ಕೆ ಗರಿಷ್ಠ 93 ದಿನ ಕಲಾಪ ನಡೆಸುವ ಜೊತೆಗೆ ತಮ್ಮ ಅವಧಿಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ 79 ದಿನಗಳು, 70 ದಿನಗಳ ಕಾಲ ಕಲಾಪ ನಡೆಸಿದ್ದಾರೆ. ಬಿಡಿ ಜತ್ತಿಯವರು 84 ದಿನಗಳು, 60 ದಿನ, ನಿಜಲಿಂಗಪ್ಪನವರು 88, 69 ದಿನಗಳು, ರಾಮಕೃಷ್ಣ ಹೆಗಡೆಯವರು 74 ದಿನ, ಗುಂಡೂರಾವ್ ಅವರು 61 ದಿನ, ಮೊಯ್ಲಿಯವರು, ಸಿದ್ದರಾಮಯ್ಯನವರು ತಲಾ 1 ಬಾರಿ 60 ದಿನ, JH ಪಟೇಲರು, SM ಕೃಷ್ಣ ಅವರು 1999ರಲ್ಲಿ ವರ್ಷದಲ್ಲಿ ಒಂದು ಬಾರಿ 62 ದಿನ ಕಲಾಪ ನಡೆಸಿದ್ದಾರೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಸತ್ಸಂಪ್ರದಾಯ ಕೊನೆಯಾಗಿ ಸದನವನ್ನು 60 ದಿನಗಳಿಗೂ ಕಡಿಮೆ ಅವಧಿಗೆ ನಡೆಸುತ್ತಿರುವುದು ವಿಷಾದನೀಯ. ಆದುದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ವರ್ಷಕ್ಕೆ ಕನಿಷ್ಠ 60 ದಿನಗಳಿಗೆ ಕಡಿಮೆ ಇಲ್ಲದಂತೆ ಸದನವನ್ನು ನಡೆಸಲು ಕ್ರಮವಹಿಸಬೇಕೆಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರನ್ನು ಶೂನ್ಯ ವೇಳೆಯಲ್ಲಿ ತಮ್ಮ ಮೂಲಕ ಆಗ್ರಹಿಸುತ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರ ಒದಗಿಸಲಾಗುವುದು. ಗೋವಿಂದರಾಜ್. ಸನ್ಮಾನ್ಯ ಸಭಾಪತಿಗಳೇ, ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅನುಮತಿ ನೀಡುವ ಬಗ್ಗೆ
ಕೋಲಾರ ಜಿಲ್ಲೆಯ ಬಡವರ ಪಾಲಿನ ಸಂಜೀವನಿಯಾಗಿರುವ SNR ಆಸ್ಪತ್ರೆಗೆ ರಾಜ್ಯ ಸರ್ಕಾರ ಕೊಟ್ಟಿರುವ ವೆಂಟಿಲೇಟರ್ಗಳನ್ನು ಇಲ್ಲಿನ ವೈದ್ಯರು ಬಳಕೆ ಮಾಡಿಕೊಳ್ಳದೆ ಇರುವುದರಿಂದ ಧೂಳು ತಿನ್ನುತ್ತಿವೆ. ಇವುಗಳ ಬಗ್ಗೆ ಗಮನ ಹರಿಸಬೇಕಾದ ಅಧಿಕಾರಿಗಳು ಕಣ್ಣಿದ್ದು ಕೂಡರಂತೆ ನಡೆದುಕೊಳ್ಳುತ್ತಿರುವುದರಿಂದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ವೆಂಟಿಲೇಟರ್ಗಳನ್ನು ಯಾರ ಕಣ್ಣಿಗೂ ಬೀಳದಂತೆ ಒಂದು ಕೊರಡೆಯಲ್ಲಿ ಮುಚ್ಚಿಟ್ಟಿದ್ದಾರೆ. ಇದು ಕೋಲಾರ ನಗರದ ಸರ್ಕಾರಿ ಜಿಲ್ಲಾಸ್ಪತ್ರೆಯ ಕರ್ಮಕಾಂಡದ ಮುಂದುವರೆದ ಭಾಗವಷ್ಟೇ. ಕೋವಿಡ್ ಅವಧಿಯಲ್ಲಿ ಜನರು ಆರೋಗ್ಯದ ವಿಚಾರದಲ್ಲಿ ತೀರಾ ಸಂಕಷ್ಟವನ್ನು ಅನುಭವಿಸಿದ ಕಾಲವದು. ಇಂತಹ ಸಂದರ್ಭದಲ್ಲಿ ದೇಶದ ಹೆಸರಾಂತ ಕಂಪನಿಯು ಕೋಲಾರ SNR ಆಸ್ಪತ್ರೆಗೆ 5 ಕೋಟಿ ರೂಪಾಯಿ ಬೆಲೆ ಬಾಳುವ 70 ವೆಂಟಿಲೇಟರ್ಗಳನ್ನು ದೇಣಿಗೆಯಾಗಿ ಕೊಟ್ಟಿರುತ್ತಾರೆ. ಈ ಪೈಕಿ ಸುಸ್ಥಿತಿಯಲ್ಲಿದ್ದ ಸುಮಾರು 40 ವೆಂಟಿಲೇಟರ್ಗಳನ್ನು ಖಾಸಗಿ ಆಸ್ಪತ್ರೆಗಳಿಗೆ ಸಾಗಿಸಿಕೊಂಡು ತೆಪ್ಪಗಿದ್ದು ಬಿಟ್ಟರು. ಉಳಿದ 10-20 ವೆಂಟಿಲೇಟರ್ಗಳನ್ನು ಮರೆಮಾಡಿ ದಾಸ್ತಾನು ಮಾಡಲಾಯಿತು. ಆಸ್ಪತ್ರೆಯ ಸುಮಾರು 30ಕ್ಕೂ ಹೆಚ್ಚು ವಿಭಾಗಗಳು ಕಾರ್ಯನಿರ್ವಹಿಸುತ್ತಿದೆ. ಪ್ರತಿ ವಿಭಾಗದಲ್ಲಿ ನುರಿತ ವೈದ್ಯರಿದ್ದಾರೆ. ಒಳರೋಗಿಗಳಾಗಿ ದಾಖಲಾದ ತುರ್ತು ಪರಿಸ್ಥಿತಿಯ ರೋಗಿಗಳಿಗೆ ವೆಂಟಿಲೇಟರ್ಗಳ ಅಗತ್ಯವಿದೆ. ಆದರೆ ಈಗಾಗಲೇ ಚಾಲ್ತಿಯಲ್ಲಿರುವ ICU ವಾರ್ಡ್ಗಳಲ್ಲಿ ಕೇವಲ 3 ವೆಂಟಿಲೇಟರ್ಗಳಿದ್ದು ಈ ಪೈಕಿ 1 ವೆಂಟಿಲೇಟರ್ ದುರಸ್ತಿಯಲ್ಲಿದೆ. ದಾಸ್ತಾನು ಕೊರಡೆಯಲ್ಲಿ ಇರಿಸಿದ ಮೇಲೆ ಏನಾಯಿತು ಎಂದು ತಿರುಗಿಯೂ ನೋಡಿದವರಿಲ್ಲ. ಈ ಬಗ್ಗೆ ಜಿಲ್ಲಾಡಳಿತ ಸಮಗ್ರವಾಗಿ ತನಿಖೆ ನಡೆಸಿ ವೆಂಟಿಲೇಟರ್ಗಳ ಬಳಕೆಯಲ್ಲಿ ನಿರ್ಲಕ್ಷ್ಯ ತೋರಿರುವ ಅಧಿಕಾರಿಗಳು ಮತ್ತು ವೈದ್ಯರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಗಿರುತ್ತದೆ. ತಾವು ಈ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅನುಮತಿ ನೀಡಿ ತಮಗೆ ಧನ್ಯವಾದಗಳು ಸಭಾಪತಿಗಳೇ. ಸಚಿವರಿಂದ ಉತ್ತರ ಒದಗಿಸಲಾಗುವುದು. ಕಿಶೋರ್ ಕುಮಾರ್ ಪುತ್ತೂರ್. ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಸಭಾಪತಿಯವರಿಗೆ. ಹೊಸದಿಗಂತ ದಿನಪತ್ರಿಕೆಯಲ್ಲಿ ಕರಾವಳಿ ಭಾಗದ ಸಾಮಾನ್ಯ ವ್ಯಕ್ತಿಗೆ ದಾಖಲೆ ಪತ್ರ ಸಿದ್ಧಪಡಿಸುವ ಸವಾಲು ಮನೆ ಕಟ್ಟಿ ನೋಡಿ ಎನ್ನುವಂತಾಗಿದೆ ಎಂಬುದಾಗಿ ಪ್ರಕಟವಾಗಿರುವ ವರದಿಯ ವಿಷಯವನ್ನು ಸದನದಲ್ಲಿ ಪ್ರಸ್ತಾಪಿಸುತ್ತಿದ್ದೇನೆ. ರಾಜ್ಯದ ಕರಾವಳಿಯ ಗ್ರಾಮೀಣ ಭಾಗದಲ್ಲಿರುವ ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನ ಸ್ವಂತ ಜಮೀನಿನಲ್ಲಿ ಹೊಸದಾಗಿ ಮನೆ ನಿರ್ಮಿಸಲು ಸರ್ಕಾರದ ವಿವಿಧ ಇಲಾಖೆಗಳಿಗೆ ಅನುಮೋದನೆ ಪಡೆಯಬೇಕಾದ ಪ್ರಕ್ರಿಯೆ ಅತ್ಯಂತ ಜಟಿಲವಾಗಿದ್ದು, ಯಾವುದೇ ನಾಗರಿಕ ತಾನೇ ಸ್ವತಃ ಈ ಎಲ್ಲ ಪ್ರಕ್ರಿಯೆಯನ್ನು ಮಾಡಲು ಸಾಧ್ಯವಿಲ್ಲದ ಸನ್ನಿವೇಶ ನಿರ್ಮಾಣವಾಗಿದೆ. ಭೂ ಪರಿವರ್ತನೆಯಿಂದ ಪ್ರಾರಂಭಿಸಿ ವಿದ್ಯುತ್ ಸಂಪರ್ಕ ಪಡೆಯುವವರೆಗೆ ಪ್ರತಿಯೊಬ್ಬ ನಾಗರಿಕನು ಕನಿಷ್ಠ 6 ಇಲಾಖೆಗಳಿಗೆ ಅಲೆದಾಡಬೇಕಾಗಿದೆ. ಭೂ ಪರಿವರ್ತನೆಯ ಪೂರ್ವದಲ್ಲಿ 11E ನಕ್ಷೆಗಾಗಿ ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ, ಜಮೀನಿನ ಭೂ ಪರಿವರ್ತನೆಗಾಗಿ ಕಂದಾಯ ಇಲಾಖೆ, ನಿವೇಶನದ ವಿನ್ಯಾಸ ಅನುಮೋದನೆ, ಕಟ್ಟಡ ನಕ್ಷೆಯ ತಾಂತ್ರಿಕ ಅನುಮೋದನೆ ಮತ್ತು ಸ್ವಾಧೀನ ಪ್ರಮಾಣ ಪತ್ರಕ್ಕಾಗಿ ದೃಢಪತ್ರ ಪಡೆಯಲು ನಗರಾಭಿವೃದ್ಧಿ ಇಲಾಖೆಯ ಸ್ಥಳೀಯ ನಗರ ಯೋಜನಾ ಪ್ರಾಧಿಕಾರ, ನಮೂನೆ 11A ಕಟ್ಟಡ ಪರವಾನಿಗೆ, ಸ್ವಾಧೀನ ಪ್ರಮಾಣ ಪತ್ರ ಮತ್ತು ಕದನಂಬ್ರ ಪಡೆಯಲು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮ ಪಂಚಾಯತ್, ಕಟ್ಟಡ ಸ್ವಾಧೀನ ಪ್ರಮಾಣ ಪತ್ರಕ್ಕಾಗಿ ದೃಢಪತ್ರ ಪಡೆಯಲು ಕಾರ್ಮಿಕ ಇಲಾಖೆ, ಕಟ್ಟಡಕ್ಕೆ ವಿದ್ಯುತ್ ಸಂಪರ್ಕ ಪಡೆಯಲು ಇಂಧನ ಇಲಾಖೆ ಮೆಸ್ಕಾಂ, ಇತರ ನಿರಾಕ್ಷೇಪಣ ಪತ್ರ ಅಗತ್ಯವಿದ್ದಲ್ಲಿ ಸರ್ಕಾರದ ಇತರ ಇಲಾಖೆ. ಈ ಎಲ್ಲ ಪ್ರಕ್ರಿಯೆಯನ್ನು ಸರಳಗೊಳಿಸಲು ಸಾಧ್ಯವಿದೆ. ಮಾನ್ಯ ಸರ್ಕಾರವು ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕರಣ ಸಂಖ್ಯೆ 64ರಲ್ಲಿ 5 ತಿದ್ದುಪಡಿ ಮಾಡಿ ಗ್ರಾಮಾಂತರ ಯೋಜನಾ ನಿಯಮವನ್ನು ಜಾರಿಗೆ ತಂದು ನಿವೇಶನದ ವಿನ್ಯಾಸ ಅನುಮೋದನಾ ಅಧಿಕಾರವನ್ನು ಗ್ರಾಮ ಪಂಚಾಯತಿಗೆ ನೀಡಿದಲ್ಲಿ ಗ್ರಾಮೀಣ ಜನರ ನಗರ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಿಗೆ ಅಲೆದಾಟ ತಪ್ಪುತ್ತದೆ. ಇಂತಹ ಜನಪರವಾದ ನಿಲುವನ್ನು ಸರ್ಕಾರ ಕೈಗೊಂಡಲ್ಲಿ ಪ್ರಜಾಪ್ರಭುತ್ವ ಮತ್ತು ಆಡಳಿತ ವಿಕೇಂದ್ರೀಕರಣದ ವ್ಯವಸ್ಥೆಗೆ ಮೆರುಗು ಬರುತ್ತದೆ ಎಂಬುದನ್ನು ಸರ್ಕಾರದ ಗಮನ ಸೆಳೆ ಬಯಸುತ್ತೇನೆ. ಧನ್ಯವಾದಗಳು. ಇವುಗಳೇ ಸಂಬಂಧಪಟ್ಟ ಸಚಿವರಿಂದ ಉತ್ತರ ಒದಗಿಸಲಾಗುವುದು. ಚಿದಾನಂದ ಎಂ ಗೌಡ. ಅವಕಾಶಕ್ಕಾಗಿ ಧನ್ಯವಾದಗಳು. ಬಣಗುಡುತ್ತಿರುವ ಶೇಂಗಾ ಮಾರುಕಟ್ಟೆ, ಮಳೆಯಿಲ್ಲದೆ ಇಳುವರಿ ತೀವ್ರ ಕುಸಿತ, ಆರ್ಥಿಕ ಚಟುವಟಿಕೆಗಳ ಮೇಲೂ ಪ್ರಭಾವ ಎಂಬ ಇತ್ತೀಚಿನ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟಗೊಂಡ ಸಾರ್ವಜನಿಕ ಮಹತ್ವದ ವಿಷಯವನ್ನು ಇಂದು ಸದನದ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಬಯಸ್ತೇನೆ. ಸುಗ್ಗಿ ಸಮಯದಲ್ಲಿ ಶೇಂಗಾದಿಂದ ತುಂಬಿ ತುಳುಕುತ್ತಿದ್ದ ಶಿರಾನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಈ ಬಾರಿ ಶೇಂಗಾ ಇಲ್ಲದೆ ಕಳೆಗುಂದಿ ಬಿಕೋ ಎನ್ನುತ್ತಿದೆ. ಮಾರುಕಟ್ಟೆಯ ಯಾವುದೇ ಮೂಲೆ ನೋಡಿದರೂ ಶೇಂಗಾ ಕಾಣುತ್ತಿತ್ತು. ಆದರೆ ಈ ಬಾರಿ ಮಳೆಯಿಲ್ಲದ ಕಾರಣ ಶೇಂಗಾ ಇಳುವರಿ ಕುಂಠಿತವಾಗಿದ್ದು ಮಾರುಕಟ್ಟೆಯಲ್ಲಿ ಶೇಂಗಾಕ್ಕಾಗಿ ಹುಡುಕಾಡುವಂತಾಗಿದೆ. ಹಿರಿಯೂರು, ಪಾವಗಡ, ಮಡಕ್ಷಿರ, ಮಧುಗಿರಿ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ ಜಿಲ್ಲೆಯ
ಹಲವಾರು ತಾಲೂಕುಗಳಲ್ಲಿ ಮಳೆಯಾಶ್ರಿತ ಬೆಳೆಯಾಗಿ ಶೇಂಗಾ ಬೆಳೆಯಲಾಗುತ್ತಿದೆ. ಹೆಚ್ಚಿನ ಸಂಖ್ಯೆಯ ರೈತರು ಶೇಂಗಾವನ್ನು ಶಿರಾ ಮಾರುಕಟ್ಟೆಗೆ ತರುತ್ತಿದ್ದರು. ದಾವಣಗೆರೆ, ಹಿರಿಯೂರು, ಆಂಧ್ರ ಪ್ರದೇಶದಿಂದ ವರ್ತಕರು ಶಿರಾ ಮಾರುಕಟ್ಟೆಗೆ ಬರುತ್ತಿದ್ದರು. ಶೇಂಗಾ ಖರೀದಿ ಮಾಡಲು ರಾಜ್ಯದಲ್ಲಿ ಪ್ರಮುಖ ಶೇಂಗಾ ಮಾರುಕಟ್ಟೆಗಳಲ್ಲಿ ಶಿರಾ ಒಂದಾಗಿತ್ತು. ಈ ಬಾರಿ ಬೆಳೆ ವಿಫಲಗೊಂಡು ರೈತರ ಬದುಕು ಸಂಕಷ್ಟಕ್ಕೀಡಾಗಿದೆ. ತಾಲೂಕಿನಲ್ಲಿ ರೈತರ ಆರ್ಥಿಕ ಸ್ಥಿತಿ ಬಹುತೇಕ ಶೇಂಗಾ ಬೆಳೆಯನ್ನು ಅವಲಂಬಿಸಿದೆ. ಆದರೆ ಬೆಳೆ ಸತತ ವಿಫಲವಾಗುತ್ತಿರುವ ಕಾರಣ ರೈತರಲ್ಲಿ ಮುಂದಿನ ಬದುಕು ಕಟ್ಟಿಕೊಳ್ಳುವುದು ಹೇಗೆ ಎನ್ನುವ ಪ್ರಶ್ನೆ ಮೂಡುವಂತಾಗಿದೆ. ವರ್ಷದಿಂದ ವರ್ಷಕ್ಕೆ ಮಾರುಕಟ್ಟೆಗೆ ಬರುತ್ತಿರುವ ಶೇಂಗಾ ಕಡಿಮೆಯಾಗುತ್ತಿದ್ದು, ಶಿರಾ ಮಾರುಕಟ್ಟೆ ಗತಕಾಲದ ವೈಭವ ಕಳೆದುಕೊಳ್ಳುತ್ತಿದೆ. ಬೆಳಗ್ಗೆ 10 ಗಂಟೆ ನಂತರ ಮಾರುಕಟ್ಟೆಗೆ ಹೋದರೆ ನೋಡಲು ಸಹ ಶೇಂಗಾ ಸಿಗುತ್ತಿಲ್ಲ. ಶೇಂಗಾ ಬೆಳೆ ಅತಿವೃಷ್ಟಿ ಅಥವಾ ಅನಾವೃಷ್ಟಿಯಿಂದ ಬೆಳೆ ನಷ್ಟವಾದಲ್ಲಿ ಅಥವಾ ಉತ್ತಮ ಶೇಂಗಾ ಬೆಳೆ ಬಂದಾಗ ಸೂಕ್ತ ಬೆಂಬಲ ಬೆಲೆ ಸಿಗದ ಕಾರಣ ರೈತರು ಶೇಂಗಾ ಬೆಳೆಯನ್ನು ಬೆಳೆಯುತ್ತಿಲ್ಲ. ಶೇಂಗಾ ಅಡಿಗೆ ಎಣ್ಣೆಗಾಗಿ ತುಂಬ ಅವಶ್ಯಕವಾದ ಬೆಳೆಯಾಗಿದ್ದು, ಬಡವರ ಬಾದಾಮಿ ಎಂದೇ ಪ್ರಸಿದ್ಧವಾದ ಬೆಳೆಯೂ ಸಹ ಆಗಿದೆ. ಶೇಂಗಾ ಬೆಳೆ ಹಾನಿಗೊಳಗಾದರೆ ಸೂಕ್ತವಾದ ಬೆಳೆ ಪರಿಹಾರ ನೀಡುವುದು ಅಥವಾ ಉತ್ತಮ ಬೆಳೆ ಬಂದಾಗ ಸೂಕ್ತ ಬೆಂಬಲ ಬೆಲೆ ನೀಡುವ ಮೂಲಕ ಶೇಂಗಾ ಬೆಳೆ ಬೆಳೆಯುವ ರೈತರಿಗೆ ಪ್ರೋತ್ಸಾಹ ನೀಡಬೇಕು. ಇದರ ಮೂಲಕ ಶೇಂಗಾ ವ್ಯಾಪಾರವನ್ನೇ ಅವಲಂಬಿಸಿರುವ ವರ್ತಕರಿಗೆ, ಶೇಂಗಾ ಎಣ್ಣೆ ಉಪಯೋಗಿಸುವ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸರ್ಕಾರವನ್ನು ಶೂನ್ಯ ವೇಳೆಯಲ್ಲಿ ಈ ಮೂಲಕ ಒತ್ತಾಯಿಸುತ್ತಿದ್ದೇನೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.